ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ನೋಡಿ, ನಮ್ಮ ದೊಡ್ಡಕ್ಕ ಶಿ ಇಸ್ ಮ್ಯಾರಿಡ್. ನೋಡಿ ಎಂಥ ಕೆಲಸ ಮಾಡ್ತಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಬೀಳ್ತವೆ ಹೌದೇ? ಯಾರಿಗೆ ನಿಂಗೆ. ಏನು ಮಾಡ್ತಿರೋದಕ್ಕ ನೀನು ಇವಾಗ? ಚೀಚಿ. ಏನು ಚೀಚಿ? ಸಾಂಬಾರಾ ಇಲ್ಲ ರೈಸಾ, ಬಿರಿಯಾನಿನ, ಕಬಾಬಾ, ಏನಂತ ಹೇಳ್ಬೇಕು ತಾನೆ? ನೀನೇನು ಹುಡುಕ್ತೀನಿ ನಾವು ಗೊತ್ತಾಗುತ್ತೆ. ಇವಾಗ ಫಸ್ಟ್ ಏನು ಮಾಡ್ತಿದ್ಯಾ ಹೇಳು? ಚೀಚಿ. ಬೇಗ ಮಾಡೋ ಟೈಮ್ ಆಯಿತು. 12 ಗಂಟೆ ಆಗ್ತಿದೆ. ಬೆಳಗ್ಗೆ 8 ಗಂಟೆಯಿಂದ ಹಿಡ್ಕೊಂಡಿರೋದು ಗೈಸ್ ಈ ಕೆಲಸನ. ಕೊತ್ತಿಮೀರಿ ಪುದೀನ ಬಿಡಿಸೋಕ್ಕೆ ಕುತ್ಕೊಂಡಿದ್ದಾಳೆ. 1 ಅವರ್ ಆಯಿತು. ನೋಡಿ, ಇವ್ರನ್ನ ಕೇಳಿ ಹೇಳ್ತಾರೆ. ಇವ್ರನ್ನ ಕೇಳಿ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂದರೆ ನಮ್ಮ ಅಕ್ಕನ ಕೇಳಿ. ಹೇಳಕ್ಕ, ಹೇಳೋ. ಕೊತ್ತಿಮೀರಿ ಪುದೀನ ಬಿಡ್ಸಕ್ಕೆ ಕುತ್ಕೊಂಡ್ಲು ಗೈಸ್. ಚೇರ್ ಹಾಕ್ಕೊಂಡು, ಅದು ಕಿಚನಲ್ಲಿ ಚೇರ್ ಬೇಕೇ ಬೇಕಂತೆ. ಈಗ ನೋಡ್ರಿ ಇವ್ರಿಗೆ ಆಗೋಳ್ರಿ, ಮತ್ತೆ ಚೇರ್ ಎತ್ಕೊಂಡು ಹೋಗ್ತಿದ್ದಾಳೆ. ಎತ್ಕೊಂಡು ಹೋದ್ರೆ ನೋಡಿ ಹಿಂಗೆ ಕುತ್ಕೊತಾಳೆ. ಅಲ್ಲಿ ಕುತ್ಕೊಂಡು ಕೊತ್ತಿಮೀರಿ ಪುದೀನ ಬಿಡಿಸೋದಕ್ಕೆ 1 ಅವರು, ಈರುಳ್ಳಿ ಕಟ್ ಮಾಡೋದಕ್ಕೆ 1/2 ಅವರು, ಟೊಮೆಟೊ ಕಟ್ ಮಾಡೋದಕ್ಕೆ ಎಷ್ಟು ಅವರ್ ತೊಗೋತೀಯಾ? ನೋಡಿ ಆ ಥರ ಮಾಡಿ 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 1 ಗಂಟೆಗೆ ಟಿಫನ್ ನಮಗೆ. ನೀವು ಹೋಗಿ ಗೈಸ್, ನೀವು ಸ್ನಾನ ಮಾಡೋಗಿ ಗೈಸ್. ನಾನು ಇವಾಗ ಸ್ನಾನ ಮಾಡಬೇಕು. ಅವಳು ಸ್ನಾನನೇ ಮಾಡಿಲ್ಲ, ಮೊಬೈಲ್ ಇಟ್ಕೊಂಡು ಕುತ್ಕೊಂಡು 3 ಡೇಸಿಂದ ಸ್ನಾನ ಮಾಡಿಲ್ಲ. ಇಲ್ಲ ಗೈಸ್, ಸುಳ್ಳು ಹೇಳ್ತಿದ್ದಾರೆ. ಟೈಟಾಗಿ ಕಟ್ಟಬೇಕು, ಸುಮ್ಮನೆ ಏನು ಕಟ್ಟೋದಲ್ಲ. ಯಾರು ಹೇಳ್ಕೊಟ್ರ ನೀನು ಕಟ್ಟೋದು? ಕಟ್ಟಿಲ್ಲಮ್ಮ. ಕಟ್ಟದೆ ಬಿಚ್ಕೊಂಡು ಬರಬಾರ್ದು. ಲೂಸಾಗಿ ಕಟ್ಟೋದೇ ಕೆಟ್ಟೋಗೋದು. ಅದು ಗಾಳಿ ಆಡಬಾರ್ದು, ಅಂತ ಕಟ್ಟಬೇಕು. ನೋಡಿ ಗೈಸ್, ಎಷ್ಟು ಹಾಕೊಂಡ್ಲು ಉಪ್ಪು. ಉಪ್ಪು ಏನಕ್ಕೆ ಹಾಕೋದು? ಕೆಟ್ಟೋಗ್ದಿರ ಇರಲಿ ಅಂತ. ಉಪ್ಪು ಇಸ್ ಎ ಪ್ರಿಸರ್ವೇಟಿವ್. ಓದಿಲ್ವಾ? ಮತ್ತೆ ಸೈನ್ಸ್ ಅಲ್ಲಿ ಏನು ಮಾಡೋದು ಕುತ್ಕೊಂಡ್ರೆ? ನಾನು ಸೈನ್ಸ್ ಓದಿಲ್ಲ. 2 ವರ್ಷ ಮತ್ತೆ ನಾನು ಸೈನ್ಸೇ ಓದಿಲ್ಲಪ್ಪ. ಸೈನ್ಸ್ ಓದಿಲ್ಲ, ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ನಾನು ಇಂಜಿನಿಯರಿಂಗೇ ಮಾಡಿಲ್ಲಪ್ಪ. ನಿಮ್ಮನೆಯಲ್ಲೂ ಈ ಥರ ಹುಣ್ಸೆಹಣ್ಣು ಕಟ್ತೀರಾ? ಕಮೆಂಟ್ ಮಾಡಿ. ನಮ್ಮನೇಲಿ ಕಟ್ತೀವಿ ನಾವು. ಮರದಿಂದ ಉದುರಿಸ್ಕೊಂಬಂದು ಹೊಡೆದು ಕಟ್ತೀವಿ. ನೆಕ್ಸ್ಟ್ ಇಲ್ಲಿ ಅಕ್ಕ ಏನೇನು ಕಟ್ ಮಾಡ್ಕೊಂಡಿದ್ಯಾ ಹೇಳು? ಏನು ಮಾಡ್ತಾ ಇದೆಯಾ ಹೇಳು? ನಾನು ಚೀಚಿ ಮಾಡ್ತಾ ಇದ್ದೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ನಾನು ಹೇಳಲ್ಲ ಏನು ಮಾಡ್ತೀನಿ ಅಲ್ಲ, ಏನೇನು ಕಟ್ ಮಾಡ್ಕೊಂಡಿದ್ಯಾ ಅಂತ ಜಸ್ಟ್ ಇವಾಗ ಹೇಳು. ಟೊಮೆಟೊ, ಆನಿಯನ್, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಮೆಣಸಿನಕಾಯಿ. ಅಷ್ಟನಾ? ಅಲ್ಲಿ ಏನು ಮತ್ತೆ ನಿಂಬೆಹಣ್ಣೆಲ್ಲ ಇಟ್ಟಿದ್ಯಾ? ಅದೇನು ಹೇಳಲ್ವಾ? ನಿಂಬೆಹಣ್ಣಿದೆ ಇಲ್ಲಿ, ಅದು ಲಾಸ್ಟಲ್ಲಿ. ಸರಿ, ಓಕೆ ಗೈಸ್. ಅವ್ರು ಮಾಡಿದ್ಮೇಲೆ ಮಾಡಬೇಕಾದ್ರೆ ಕ್ಯಾಪ್ಚರ್ ಮಾಡೋಣ. ನೋಡಿ, ಟೈಟಾಗಿ ಐತೆ. ನೋಡಕ್ಕ, ನವ್ಯಕ್ಕ ಟೈಟಾಗಿ ಐತೇನೋ ಕೇಳ್ತಿದ್ದಾಳೆ. ನೋಡಿ ಗೈಸ್, ಹಿಂಗೇನ ಕಟ್ಟೋದು ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನಾದರೂ ಹೇಳು ಅವ್ರಿಗೆ. ನನ್ನ ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಹೇಳಕ್ಕ, ಹೇಳ್ತೀಯ ಅಷ್ಟೇ, ನೀನು ಹೇಳಬೇಕು. ನವ್ಯಕ್ಕ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ನನ್ನ ಫಾಲೋವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್. ಹೇಳೋದಕ್ಕೆ ದುಡ್ಡು ಕೊಡ್ಬೇಕಂತೆ ಗೈಸ್. ಇವರು ಹೆಂಗ್ ಗೊತ್ತಾ, ನಮ್ಮ ಅಕ್ಕ ಅವರು ಒಂದು ಫೋಟೋ ತೆಗೆಸ್ಕೊಂಡಿರ್ತೀನಿ ಎಲ್ಲಾದ್ರೂ ಶಾಪಿಂಗ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ. ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಸಸ್ ಇರುತ್ತೆ, ಅಲ್ಲಿ ಫೋಟೋ ತೆಗ್ದಿರ್ತಾರೆ. ಅದನ್ನ ಕಳ್ಸು ಅಂತ ಮನೆಗೆ ಬಂದ್ಬಿಟ್ಟು ಕೇಳಿದ್ಮೇಲೆ 20 ರೂಪಾಯಿ ಆಗುತ್ತೆ ಕಳ್ಸೋದಕ್ಕೆ ಅಂತ ಹೇಳ್ತಾರೆ. ಅವಳಿಗೆ ಅಂಗಡಿಗೆ ಹೋಗಿ ಏನಾದ್ರು ತಗೋಬಾ ಅಂತಂದ್ರೆ ಅದಕ್ಕೆ ಫುಲ್ ಟ್ಯಾಕ್ಸ್. 100 ರೂಪಾಯಿ ಕೊಟ್ರೆ 1 ರೂಪಾಯಿನೂ ವಾಪಸ್ ಬರಲ್ಲ. 5 ರೂಪಾಯಿ ಟ್ಯಾಕ್ಸ್. ಇಲ್ಲ ಗೈಸ್, ಇವಾಗ ಹೇಳಾಯ್ತು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇನಾ? ಅಷ್ಟೇ. ಫುಲ್ ಜೋಶಲ್ಲಿ ಹೇಳ್ಬೇಕು. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಹೇಳು. ನೋ,
ಹೇಳಿರ್ಲಿ. ನಾವು ಕನ್ನಡಿಗರು, ವಿಶಾಲ ಹೃದಯದವರು. ಅಯ್ಯೋ ಸರಿ ಬಾ, ನಾನು ಅಡ್ಗೆ ಮಾಡ್ಬೇಕು. ಓಕೆ ಓಕೆ ಓಕೆ, ಕ್ಯಾರಿ ಆನ್ ಕ್ಯಾರಿ ಆನ್. ವಿಶಾಲವಾಗಿದೆ ಅಂದ್ರೆ ನಿನ್ ಹೃದಯ 1000 ರೂಪೀಸ್ ಕೊಡ್ ನವ್ಯ. ವಿಶಾಲವಾಗೈತಲ್ಲ ನಿನ್ ಹೃದಯ, ಅದು ನನಗೆ ಬೇಕು. ಯಾಕಕ್ಕ ಮಾಡ್ಬೇಕಲ್ಲೇ? ಅವಾಗಿಂದ ಹೋಗು 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 ಅಂತ ಇದ್ಯಾ? ಹೇಳಿ ಇವಾಗ ಬೇಗ ಹೇಳ್ಬಿಡು, ನಾನು ಹೋಗ್ಬಿಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಬಟರ್ಫ್ಲೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ನನ್ನ ತಂಗಿ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರೋರು. ಲೈಕ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಬಿಸಾಕಿದ್ರೆ ಎತ್ಕೊಂಡ್ ಬಂದಿರೋದು ನೀನು ನೋಡಕ್ಕ. ನಿಜನೇ. ಅವ್ರು ಯಾರೋ ಹೆಣ್ಮಗು ಆಗಿದೆ ಅಂತ ಬಿಸಾಕಿದ್ರು. ಡ್ಯಾಡಿ ಹೋಗ್ಬಿಟ್ಟು ಮತ್ ನೀನ್ ಯಾಕೆ ನನ್ನ ತಿಪ್ಪೆ ಬಿಸಾಕಿದ್ರೆ ಹೋಗ್ಬಿಟ್ಟು ಎತ್ಕೊಂಡ್ ಬಂದಿದ್ದು? ಅವರೇ ಎತ್ಕೊಂಡ್ ಬಂದವ್ರಿಗೆ, ನಾನು ಎತ್ಕೊಂಡ್ ಬಂದಿಲ್ಲ ಅಂದ್ರೆ ಹೆಂಗೆ? ಸರಿ ಆಯ್ತು. ಅದಕ್ಕೆ ಅವ್ರ ಮಮ್ಮಿನ ಬಿಸಾಕ್ಬಿಟ್ಟು ಹೋಗ್ತಾ ಇದ್ರು. ನೀವೆಲ್ಲ ಸುಮ್ಮನೆ ಯಾಕೆ ಸಾಕೋದು ಅಂತ. ಇವಾಗ ಎಷ್ಟು ಅವಾಜ್ ಆಗ್ತೀಯ ನೀನು? ನಾನೇನು ಅವಾಜ್ ಹಾಕಲ್ಲ, ಸುಮ್ಮನೆ ಹೇಳ್ತಾವ್ರೆ ಇವರು. ಮನೆಗೆ ಒಂದು ಕೆಲಸ ಮಾಡಲ್ಲ, ಮಾತಾಡಿದ್ರೆ ಬರ್ಕೋಬೇಕು ಅಂತೀಯ? ಹೌದು. ಬೆಳಗ್ಗೆಯಿಂದ ಎಷ್ಟು ಬರ್ದಿದ್ಯಾ ಕೇಳು. ರೆಕಾರ್ಡ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಗೊತ್ತಾ ಗೈಸ್? 400 ಪೇಜಸ್ ಅಲ್ಲ, 500 ಪೇಜಸ್ ಇದೆ. ಅದನ್ನ ಒಂದೊಂದು ಸೆಂಟೆನ್ಸು ಬರಿಬೇಕಂದ್ರೆ ಬೆನ್ನು ಎಷ್ಟು ನೋವಾಗುತ್ತೆ ಗೊತ್ತಾ? ಎಷ್ಟು ಬರ್ದಿದ್ದೀನಿ ಗೊತ್ತಾ? ಬೆಳಗ್ಗೆಯಿಂದ 10 ಪೇಜ್ ಬರ್ದಿದ್ದೀನಿ. 10 ಪೇಜಲ್ಲಿ ಎಷ್ಟು ಲೈನ್ಸ್ ಇದಾವೆ ಗೊತ್ತಾ ಅದರಲ್ಲಿ? ಯಾರು ರೆಕಾರ್ಡ್ ಬರೆಯೋದೇ ಇಲ್ಲ, ನಾನು ಒಬ್ಳೇ ಬರೆಯೋದಾದ್ರೂ ಅದನ್ನ ಬೇಗ ಕಂಪ್ಲೀಟ್ ಮಾಡೋವರೆಗೂ ಕುತ್ಕೊಂಡು ಬರಿತಾ ಇರ್ಬೇಕಲ್ಲ. ಏನೊಂದು ಕೆಲಸ ಕಂಪ್ಲೀಟ್ ಮಾಡಲ್ಲ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ. ನೀರು ತಗೊಂಡ್ಬರ್ದಿರ್ತೀನಿ, ಕೆಳಗಡೆಯಿಂದ 4th ಫ್ಲೋರ್ ವರೆಗೂ ನೀರ್ ಎತ್ಕೊ ಬಂದಿದ್ದೀನಿ. ಆಮೇಲೆ ಕಸ ಗುಡಿಸಿದೀನಿ, ಕಸ ಗುಡಿಸಿದೀನಿ, ಮನೆ ಒರೆಸಿದೀನಿ. ಆಮೇಲೆ ಇಲ್ಲ ಸರಿ ಆಯ್ತು. ಇವಾಗ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಮ್ಮ ಅಕ್ಕ ಏನು ಮಾಡಿದ್ದಾರೆ ಅಂತ ಅಡುಗೆ ತೋರಿಸ್ತೀನಿ. ಅದು ಹೇಗೆ ಮಾಡೋದು ಅಂತಲೂ ನಿಮಗೂ ಹೇಳ್ಕೊಡ್ತೀನಿ. ಬಾಯ್. ಸೊ ಸ್ನಾನ ಮುಗಿಸ್ಕೊಂಬಂದೆ. ಲೆಟ್ಸ್ ಸಿ ಏನು ಮಾಡ್ತಿದ್ದಾರೆ ಅಡುಗೆ ಮನೆಯಲ್ಲಿ ಅಂತ ನೋಡ್ಕೊಂಬರೋಣ. ಇನ್ನು 12 ಗಂಟೆ ಆಯಿತು ಗೈಸ್, 1 ಗಂಟೆ ಆಗ್ತಾ ಬರ್ತೈತೆ. 12:31 ಈಗ. ನೋಡ್ರಿ ಊಟನೇ ಇಲ್ಲ ಬೆಳಗ್ಗೆಯಿಂದ, ಟಿಫನ್ ಇಲ್ಲ. ಹೋಗ್ರಿ, ಒಳಗಡೆ ಏನೋ ಮಾಡ್ತಿದ್ರಲ್ಲ ಅಡುಗೆ ಮನೆಯಲ್ಲಿ. ಅವರೇ ಗೈಸ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ಇಷ್ಟೊತ್ತು. ನಾನು ಸ್ನಾನಕ್ಕೆ ಹೋಗಿದ್ದಾಗಿಂದ ನಮ್ಮ ಅಕ್ಕ ಫ್ರೆಂಡು ಜನನಿ ಅಕ್ಕ ಅಂತ ಅವರೇ ಮಾಡ್ತಾ ಇದ್ದಿದ್ದು. ಸೊ ಏನೋ ಮಾಡ್ತಿದ್ದಾರೆ ಇಲ್ಲಿ. ಜಸ್ಟ್ ಇದು ಫ್ರೈ ಅಂತ ಅನ್ಸುತ್ತೆ, ಮೋಸ್ಟ್ಲಿ ನನಗೂ ಗೊತ್ತಿಲ್ಲ ಏನಂತ. ನಮ್ಮ ಅಕ್ಕ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದು ಹೇಳೋವರೆಗೂ ಲೆಟ್ಸ್ ಸಿ. ನೋಡಿ ಮಸಾಲೆ ಎಲ್ಲ ರುಬ್ಬಿ ಇಟ್ಟಿದ್ದಾಳೆ, ಏನು ಮಾಡ್ತಾಳೋ ನೋಡೋಣ. ನಾವಿವಾಗ ಊರಿಗೆ ಹೋಗ್ಬೇಕು, ಸೊ ಹಾಗಾಗಿ ರೆಡಿ ಆಗ್ತಿದ್ದಾರೆ ನಮ್ಮ ಅಕ್ಕ. ಏನು ಮಾತಾಡ್ತಾ ಇರೋದು ಇಬ್ರು? ಹೇಳ್ರಿ, ಏನೋ ಹಾಫ್ ಡೇ 1 ಡೇ ಅಂತಿದ್ರಿ. ಇಬ್ರು ಕುಕ್ಕರ್ಸ್ ಕುಕ್ಕಿಂಗ್. ವಾಟ್ ಯು ವಾಂಟ್? ಗೆಟ್ ಲಾಸ್ಟ್. ಬೆಳಗ್ಗೆಯಿಂದ ಊಟ ಹಾಕಿಲ್ಲ, ಊಟ ಹಾಕು. ನಮಗೆ ಸುಸ್ತಾಗ್ತೈತೆ ಪಾಪ. ಜ್ವರಗಳು ಬಂದಿರೋರು 3 ಇದೀವಿ ಇಲ್ಲಿ. ನಾನು ಡ್ಯೂಟಿಗೆ ಹೋಗಿ ಬಂದಿದ್ದೀನಿ ಅಂತಾನೆ ನೋಡು, ನಿಮಗೋಸ್ಕರ 1 ಗಂಟೆ ಆದ್ರೂ ಕುಕ್ ಮಾಡ್ಬೇಕು ಕುತ್ಕೊಂಡಿದ್ದೀನಿ. ಸರಿ ಆಯ್ತು, ಏನು ಮಾಡ್ತಿದ್ದೀಯ ಹೇಳು ಇವಾಗ? ಏನದು ಹೇಳಲ್ಲ, ಹೇಳ್ತಾ ನಮ್ಮ ಫಾಲೋವರ್ಸ್ಗೆ ಚಿಕನ್ ಫ್ರೈ. ಅದು ಕುಕ್ಕರಲ್ಲಿ ಏನು ಇಟ್ಟಿರೋದು? ಸಾಂಬಾರ್. ಎಲ್ಲ ಖಾಲಿನಾ? ಚಿಕನ್ನು ಎಷ್ಟೇನ ಮಾಡೋದು? ಅಷ್ಟೇ ಮಾಡೋದು. ಬಿರಿಯಾನಿ ಏನು ಮಾಡಲ್ವಾ? ಬಿರಿಯಾನಿಗಂದರೆ ಖರ್ಚಾಗುತ್ತೆ 200 ರೂಪಾಯಿ ಒಬ್ಬರಿಗೆ 1 ಪ್ಲೇಟ್.
ಬರೀ ಇಂಥವೇಯ. ಬೇಡ ಬನ್ನಿ ಗೈಸ್, ಬಿರಿಯಾನಿ ಬೇಕಿದ್ರೆ ನೆಕ್ಸ್ಟ್ ವೀಕ್ ತಿನ್ನೋಣ. ಮಾಡ್ಬೇಕಾ ಗೋಡ್ಸನ ಮಾಡ್ಬೇಕಾ? ಗೋಡ್ಸನ ಏನಂದಿದ್ ನೀನೇ ಇನ್ನೊಂದ್ಸತಿ ಹೇಳು. ಕೆಲಸ ಯಾವ್ದೋ ಹೇಳ್ದಲ್ಲ. ನೀರು ಹಾಂ ನೋಡಿ ಗೈಸ್, ಇಲ್ಲಿರೋ ವಾಟರ್ ಕ್ಯಾನ್ನ ನಾನು ಎತ್ಕೊಂಡೋಗಿ ಇಡ್ಬೇಕಂತೆ. ನನ್ನ ಕೈಲಿ ಆಗುತ್ತಾ ಹೇಳಿ? ನನ್ನ ಕೈಯಲ್ಲಿ ಆಗಲ್ಲಪ್ಪ. 2 ದಿನದಲ್ಲಿ ಖಾಲಿ ಮಾಡೋಕ್ಕಾಗುತ್ತೆ? ಗೈಸ್, ನೀರು ಕುಡಿದಿರಾ ಹಂಗೆ ಇರಕ್ಕಾಗುತ್ತಾ ಹೇಳಿ? ನೀರಿಗೆ ಹೋಗಿ ತರೋದು. ಯಾಕಕ್ಕ? ಹಾ, ಯಾಕೆ? ನೋಡೋಳು ಚಾಕುನ ಹೆಂಗ್ ಮಾಡಿಟ್ಟಿದ್ದಾಳೆ. ಎಲ್ಲಿ ತೋರ್ಸು, ಹಿಂಗ್ ಮಾಡೋಳೆ. ಜಾನು 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 ತೋರ್ಸು. ತೋರಿಸಿ, ಚಾಕುನ್ ತೋರಿಸಿ. ಏನು ಮಾಡಿದ್ದಾರೆ? ನೋಡ್ದೆ. ಹೆಂಗ್ ಮಾಡ್ದೆ ಹೇಳು ಚಿಕನ್ ಫ್ರೈ? ಹೋಗ್ಲಿ, ಹೇಳಲ್ಲ, ಸೀಕ್ರೆಟ್. ಹೇಳಕ್ಕ? ಅದು ಒಂದಿನ ಹೇಳ್ತೀನಿ, ಮಾಡ್ಬೇಕಾರೆ ಫಸ್ಟಿಂದ ಮಾಡು. ಸರಿ ಆಯ್ತು ಗೈಸ್. ಚಿಕನ್ ಫ್ರೈದು ವ್ಲಾಗ್ ಬೇಕಂತಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ಚಿಕನ್ ಫ್ರೈ ವ್ಲಾಗ್ ಮಾಡಿ ಅಂತ. ಅವಾಗ ಮಾಡ್ತೀನಿ. ಆಗ ಅಕ್ಕ ರಿಯಾಕ್ಟ್ ಆಗ್ತೈತದು. ಬೇಬಿ ಬೇಬಿ ಟರ್ನ್ ದಿಸ್ ಸೈಡ್. ಬೇಬಿ ನೋಡಮ್ಮ, ಟರ್ನ್ 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 ಟರ್ನ್. ಬಾ ಬಾ ಬಾ. ಊಟ ಬೇಕಾ ಬೇಬಿ? ಬೇಬಿ ಊಟ ಬೇಕಾ? ಆ ಇಲ್ಲ ಹಾಕ್ತಿದ್ದೀನಿ, ಬಾಯ್ಲಿ ಬಾಯ್ಲಿ. ಅಗಚಿನ ಬಲೆ ಕಂತ್ರಿದು. ಬೈತಾಯ್ತದು ಅಕ್ಕನ್ನ, ಕಂತ್ರಿದು ಅಂದಿದ್ದಕ್ಕೆ. ಹಿಂದೆ ಹಿಂದೆ ಹೋಗಿರೋ ಮುಂದೆ ಬೇಬಿ. ನವ್ಯಕ್ಕ ಚೆನ್ನಾಗಿ ಕಲ್ಸ್ಬಿಟ್ಟವಳೆ. ಮಲ್ಕೊಂಡು ಎದ್ದ ತಕ್ಷಣ ಅವಳು ಬೇಬಿ ಅಂತಾಳೆ. ಅದಕ್ಕೇನೇನ ಬೇಬಿ ಕಮಾನ್, ಕಮ್ 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 ಕಮ್. ಬಂಗಾರಿ ಅದು. ಬಾ ಮುತ್ತು ಕೊಡ್ತೀನಿ. ಆಚೆ ಬಂದು ಮುತ್ತಿಸ್ಕೊಂಡು ಆಮೇಲೆ ಒಳಗಡೆ ಹೋಗಿ. ಬಾ ಹಂಗೆ ಆಚೆ ಬಾ. ಹೊಟ್ಟೆ ಹಸಿತೈತಾ ನಿನಗೆ? ಊಟ ನಾವೇ ಊಟ ಹಾಕ್ಬಾ. ನಾವ್ ಆಗ್ಲಿ ಹೆಂಗೋಗುತ್ತೆ ನೋಡೋಣ. ನಿನ್ ಬೇಬಿಗೂ ಹಾಕ್ಬಾ ಚೀಚಿ. ಬಾರಿ ನೀನ್ ಹಾಕು. ನಮ್ ಬೇಬಿ ಬೈತಾಯ್ತದು. ಊಟ ಆಗ್ತಾ ಇಲ್ಲ, ಸುಮ್ಮನೆ ಆಟ ಆಡಿಸ್ತಾ ಇದೀನಿ. ವಿಡಿಯೋ ಮಾಡಿದ್ರೆ ಗೊತ್ತಾಗ್ತಿದೆ. ಬೇಬಿ ವಿಡಿಯೋ ಹಿಡ್ಕೊಂಡಿದ ತಕ್ಷಣ ಆ ಸೈಡ್ ಕೊಟ್ಟೋಗ್ಬಿಡ್ತೈತೆ. ನೀರಲ್ಲಿ ಕೇಳಿಸುತ್ತೇನೆ. ಬೇಬಿ ಅಕ್ಕನ ಕಡೆನೇ ನೋಡ್ತೈತದು. ಬೇಬಿ ನಿನ್ ಮೂತಿ ಇದ್ದಂಗೆ ಐತೆ ಬಿಡು. ನಾವ್ ಹೇಳ್ಬಿಟ್ಟು ಹಸಿ ಆಗ್ತೈತಾ ಬೇಬಿ? ಕಾಯ್ಕೊಂಡು ಓಹೋ, ಎಷ್ಟು ಚೆನ್ನಾಗಿ ತಿರ್ಗುದ್ ನೋಡು. ತಿರುಗು ತಿರುಗು ಕಾಯಿ. ಸಾಕು ಸಾಕು, ಬೆಳ್ಳ ಜಾಸ್ತಿ ಹಾಕ್ಬಿಟ್ಟೆ. ಹಸಿವಾ ಬೇಬಿ? ಹಾಕೊಂಡ್ ತಿಂತ ಇದೆಯಾ? ಬೇಬಿ ನೀನು. ಎಸ್, ಫೈನಲಿ ರೆಡಿ ಆಯಿತು. ದಿಸ್ ಇಸ್ ಟಿಫನ್. ನಾವು ಲಂಚ್ ಟೈಮ್ಗೆ ಊಟ ಮಾಡ್ತಿದ್ದೀವಿ. ಲಂಚ್ ಟೈಮ್ಗೆ ಟಿಫನ್ ಮಾಡ್ತಿದ್ದೀವಿ. ಏನೇನು ಮಾಡಿದ್ಯಾಕ ಹೇಳ್ಬಿಡಕ್ಕ ಒಂದ್ಸಲ. ನವ್ಯಕ್ಕ ಕುಕ್ಕರ್ ಚಿಕನ್ ಫ್ರೈ, ಇದು ಅದು ಚಿಕನ್ ಸಾಂಬಾರ್. ದಿಸ್ ಇಸ್ ರೈಸ್ ಗೊತ್ತಿರುತ್ತೆ. ಸೊ ಅದು ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ ಕೆಳಗಡೆ ಇದೆ. ಸೌತೆಕಾಯಿ ಕೆಳಗಡೆ ಅದು ಕಾಣಿಸ್ತಿಲ್ಲ ನಿಮಗೆ. ನಾನು ಹಾಕ್ಬೇಕಂತ ಹಾಕ್ಬಿಡೋಣ.
ಜಾನು ಅಕ್ಕ ಏನಾದರೂ ಹೇಳ್ರಿ. ಹಿಂಗೆ ಅಂದ್ಬಿಟ್ರೆ ಹಾಯ್ ಮಾಡ್ರಿ, ಹಾಯ್ ಹೇಳ್ರಿ ಅಕ್ಕ. ಟೇಸ್ಟ್ ಹೇಳ್ಬೇಕು ಜಾನು. ಟೇಸ್ಟ್ ಹೇಗಿದೆ ಅಂತ ನಾನು ನೋಡಬೇಕು ಗೈಸ್. ಏನೇನೋ ಮಾಡಿಬಿಟ್ಟಿದ್ದಾರೆ ಇವತ್ತು. ತುಂಬ ದಿನ ಆಗಿತ್ತು ಚಿಕನ್ ತಿಂದು, ಸೊ ಹಾಗಾಗಿ ಇವತ್ತು ತರಿಸಿದ್ವಿ. ಗಣೇಶ ಹಬ್ಬ ಆದ್ಮೇಲೆ ಇದೆ ಫಸ್ಟ್ ಅನ್ಸುತ್ತಲ್ಲ. ಗಣೇಶ ಹಬ್ಬ ಆದ್ಮೇಲೆ ಅದಕ್ಕೆ ಮುಂಚೆ ಶ್ರಾವಣ ಮುಗಿತಲ್ಲ. ಶ್ರಾವಣ ಮುಗ್ದಿದ್ದಾದ್ಮೇಲೆ ಒಂದ್ಸತಿ ಮಾಡಿದ್ವೇನೋ ಇಲ್ಲಿ. ಹಾಂ ಸಾಕು, ಆಮೇಲೆ ತಿಂತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನೋಡಿ. ನಾನು ರೆಡಿ ಆಗಿಬಿಟ್ಟಿದ್ದೀನಿ ಇವಾಗ ಹೋಗ್ಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಏನೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತಲೂ ತಿಳಿಸಿ. ಆಗ ಜಾಸ್ತಿ ರೈಸು ಇಲ್ಲ, ನಾನೆಲ್ಲ ಹಾಕ್ದೆ. ತಿನ್ನು. ಅದೊಂದು ಸೌಟ್ ಇರ್ಬೇಕು, ಅದು 2 ಒಂದೇ ಸೌಟ್ ಸೌಟ್ ಇರೋದು. ನೀನೆಲ್ಲ ಎಲ್ಲೋ ನೋಡ್ಕೊಂಡಿದ್ರೆ ಅದಕ್ಕೆ ಒಂದೇ ಸೌಟ ಇರೋದು. ಅದೇ ದೊಡ್ಡದಾಗ್ತಾ ಇದೆ. ಅಕ್ಷಯ ಪಾತ್ರನ ಅದೇನಾದ್ರು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಕ್ಕ ಎಲ್ಲರೂ ಒಂದ್ಸತಿ ಹೇಳ್ಬಿಡ್ರಿ ಹ್ಯಾಪಿ ಎಂಡಿಂಗ್ ಅಂತ. ಹ್ಯಾಪಿ ಎಂಡಿಂಗ್ ಅಂತ. ಹ್ಯಾಪಿ ಎಂಡಿಂಗ್, ಬ್ಲಾಗ್ ದಿಸ್ ಬ್ಲಾಗ್ ಎಂಡಿಂಗ್ ಅಂತ. ಬಾಯ್. ನವ್ಯಕ್ಕ ನೀನು ಗೆಟ್ ಔಟ್. ಹೇಳೋ. ಬೈ ಬೈ. ಜನು ಅಕ್ಕ ಬಾಯ್. ಬೈ ಗೈಸ್.